ವೆರಿ ಗುಡ್ ಮಾರ್ನಿಂಗ್. ಬೆಳಗ್ಗೆ ಎದ್ದು ಚಾಪೆಲ್ಲ ಮಾಡ್ತಿದ್ದೆ. ಸ್ವಲ್ಪ ಹೊತ್ತು ಹೊರಗೆ ಬಂದು ನೋಡಿದೆ, ಈ ಥರ ಒಂಥರ ವೆದರ್ ಚೆನ್ನಾಗಿತ್ತು. ಮುಕ್ಕೆಲ್ಲ ತೊಳ್ಕೊಂಡು ದೇವರಿಗೆಲ್ಲ ದೀಪ ಇಟ್ಟು ನೋಡಿ ನಾನು ಹೇಗೆ ಅಲಂಕಾರ ಮಾಡಿ ಅಂತ ಹೇಳಿ ಇಲ್ಲಿಟ್ಟಿರೋ ಪ್ರತಿಯೊಂದು ಹೂ ನಮ್ಮ ಮನೇಲೇ ಆಗಿರೋದು. ಅದೆಲ್ಲ ದಾಸವಾಳೆಲ್ಲ ಇಟ್ಟು ದೇವರಿಗೆ ದೀಪ ಹಚ್ಚಿ ಬಂದೆ. ಆಮೇಲೆ ಕೆಲ್ಸಕ್ಕೆ ಹೋಗ್ಬೇಕಲ್ವ, ಅದನ್ನಾಗಿ ರೆಡಿ ಆಗಬೇಕು. ಎಲ್ಲ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ರೆಡಿ ಆದೆ. ಆಮೇಲೆ ತಲೆನೂ ಬಾಚ್ಕೊಂಡೆ. ಅಮ್ಮೇನೂ ಹೇಳ್ತಿದ್ದು ಅದಕ್ಕಿಂತ ನಾನು ಹೇಳ್ತಾ ಇದ್ದೆ. ಇವಾಗ ನನಗೆ ಗ್ಯಾರಂಟಿ ನೆನಪಿಲ್ಲ, ಯಾಕಂದರೆ ತುಂಬ ಸಮಯ ಆದಮೇಲೆ ಎಡ್ ಮಾಡ್ತಾಯಿದ್ದೀನಿ, ಅಂದರೆ ಒಂದು 2-3 ದಿನ ಆದಮೇಲೆ. ಮತ್ತು ಬೆಳಿಗ್ಗೆ ಎಲ್ಲ ಊಟ ಮಾಡಿದೆ ಇವತ್ತು. ಅಮ್ಮ ಏನು ಮಾಡಿಲ್ಲ ತಿಂಡಿ. ಊಟ ಮಾಡಿ ಸ್ವಲ್ಪ ಕೈ ಕಾಲಿಗೆಲ್ಲ ವ್ಯಾಸ್ಲಿನ್ ಎಲ್ಲ ಹಚ್ಕೊಂಡು ಹೊರಟೆ ನಾನು ಮತ್ತು ತಂಗಿ. ನೋಡಿ ಬಿಸಿಲಿಗೆ ನಾನು ಎಷ್ಟು ಚೆನ್ನಾಗಿ ಕಾಣ್ತೀನಿ ಅಲ್ವಾ. ಹೊರಟೆ ಮತ್ತು ನಾನು ಮತ್ತು ತಂಗಿ ಬಸ್ ಸ್ಟ್ಯಾಂಡಿಗೆ. ನಾವು ಬೇಗ ಹೋದ್ರೇ ಒಳ್ಳೆಯದು, ಯಾಕಂದರೆ ನನಗೆ ಬಸ್ ಸಿಗಬೇಕಂದ್ರೆ ನಾವು ಬೇಗನೆ ಹೋಗಬೇಕು. ಮತ್ತು ಎಲ್ರಿಗೂ ಸಾರಿ, ಸ್ವಲ್ಪ ವಾಯ್ಸ್ ಅಷ್ಟು ಕ್ಲಿಯರ್ ಆಗಿಲ್ಲ, ಯಾಕಂದ್ರೆ ನಾನು ಶಾಪಲ್ಲಿ ಕೆಲಸ ಮಾಡೋಲ್ಲಿ ಹೋಗಿ ವೀಡಿಯೋನ ಎಡಿಟಿಂಗ್ ಮಾಡ್ತಾಯಿದ್ದೀನಿ. ಅಲ್ಲೆಲ್ಲ ವೆಹಿಕಲ್ ಎಲ್ಲ ಪಾಸ್ ಆಗೋದ್ರಿಂದ ನನ್ನ ವಾಯ್ಸ್ ಏನು ಅಷ್ಟು ಕ್ಲಿಯರಾಗಿ ನಿಮಗೆ ಅರ್ಥ ಆಗೋಲ್ಲ, ಅದಕ್ಕೋಸ್ಕರ ಸಾರಿ ಹೇಳ್ತೀನಿ. ಆಮೇಲೆ ಸ್ವಲ್ಪ ಹೊತ್ತು ಬಸ್ ಸ್ಟ್ಯಾಂಡ್ ತಲುಪಿದ್ವಿ. ಬಸ್ ಬಂತು. ನನಗೆ ಯಾವಾಗಲೂ ಅಷ್ಟೇ, ಈ ಬಸ್ ಬಂದರೆ ಒಂದು ಸೀಟೊಂದು ಕಾಯಂ, ಯಾಕಂದರೆ ಅದರಲ್ಲಿ ಯಾರು ಕೂತ್ಕೊಳ್ಳೋದಿಲ್ಲ. ಸೊ ನನಗೊಂದು ಕಾಯಂ ಆಗಿರುತ್ತೆ ಸೀಟು. ಮತ್ತು ನಾನು ಯಾವಾಗಲೂ ಇಲ್ಲಿ ಇಳಿದು ಒಂದು ಅಕ್ಕ ಇದ್ಕೊಂಡಿದ್ದೆ, ಅವ್ರ ಜೊತೆ ಹೋದೆ. ಶಾಪ್ ಅನ್ನೋದು ಈ ಥರ ಇದೆ ಶಾಪ್. ಇದನ್ನೆಲ್ಲ ಕ್ಲೀನ್ ಮಾಡಬೇಕು ನಾನು ಇವಾಗ. ಅದ್ರ ಮಧ್ಯೆ ಒಂದು ಇನ್ಶೂರೆನ್ಸ್. ನಮ್ಗೆ ಯಾವಾಗಲೂ ಅಷ್ಟೇ ಕ್ಲೀನ್ ಮಾಡಲಿಕ್ಕಂತ ಸ್ವಲ್ಪ ಪುರ್ಸೊತ್ತು ಸಿಗೋದಿಲ್ಲ. ಬೆಳಿಗ್ಗೆ ಏನು ನಾವು ಬಂದು ಶಾಪ್ ಓಪನ್ ಮಾಡೋಷ್ಟರಲ್ಲೇ ಕಸ್ಟಮರ್ಸ್ ಎಲ್ಲ ಬಂದುಬಿಡ್ತಾರೆ. ಹಾಗಾಗಿ ಸ್ವಲ್ಪ ಇನ್ಶೂರೆನ್ಸ್ ಎಲ್ಲ ಬಂತು. ನಾನು ಇನ್ಶೂರೆನ್ಸ್ ಮಾಡ್ತಾಯಿದ್ದೆ, ಅವರು ಎಮಿಷನ್ ಎಲ್ಲ ಮಾಡ್ತಾಯಿದ್ರು ನನ್ನ ಶಾಪಲ್ಲಿರೋ ಇನ್ನೊಬ್ಬರು. ಹಾಗೆಲ್ಲ ಕೆಲಸ ನಾನು ಮಾಡಿಕೊಂಡೆ. ಕಸ್ಟಮರ್ ಎಷ್ಟೊತ್ತಿಗೆ ಬರ್ತಾರೆ ಅಂತಲೇ ಗೊತ್ತಾಗೋದಿಲ್ಲ. ಅವ್ರು ಬಂದಾಗ ನಾವು ಮಾಡಿಕೊಡ್ಬೇಕಾಗ್ತದೆ. ಆಮೇಲೆ ಎಲ್ಲ ಕೆಲಸ ಮಾಡಿಕೊಟ್ಟೆ. ನೋಡಿ ಆ ಥರ ಇತ್ತು. ನೋಡಿ ಮೊದಲೆಲ್ಲ ವಿಡಿಯೋ ಹಾಕಿದ್ದೀನಿ ಹೇಗಿತ್ತು ಅಂತ. ಅದನ್ನೆಲ್ಲ ಕ್ಲೀನ್ ಮಾಡಿ ಅದರ ಜಾಗಕ್ಕಿಟ್ಟು ನನ್ನ ಕೆಲಸ ಮುಗಿಸೋಷ್ಟರಲ್ಲಿ ಗಂಟೆ ಇಷ್ಟಾಗಿತ್ತು. ಆಮೇಲೆ ಬೆಳಗಿನ ಚಹಾ ಬಂತು ನೋಡಿ, ಅವಲಕ್ಕಿ ಮತ್ತು ಹೆಸರು ಬೇಳೆ, ಏನಾದರೂ ಹೆಸರು ಬರ್ತಿಲ್ಲ ನನಗೆ, ತುಳುವಳಿ ಬರ್ತಾ ಉಂಟು, ಆದರೆ ಕನ್ನಡದಲ್ಲಿ ಗೊತ್ತಾಗ್ತಿಲ್ಲ, ಸಾರಿ. ಆಮೇಲೆ ಚಹಾ ಕುಡಿದೆ. ತಿಂತ ಸುಮ್ಮನೆ ಅವ್ರ ಹತ್ರ ಸಹ ಮಾತಾಡಿಕೊಂಡು ಮೊಬೈಲಲ್ಲಿ ಸ್ವಲ್ಪ ವೀಡಿಯೋ ನೋಡ್ಕೊಂಡಿದ್ದೆ. ವೀಡಿಯೋ ನೋಡಿ ತಿನ್ನೋಕ್ಕಂತೂ ಗ್ಯಾರಂಟಿ ನಮಗೆ ಬಿಡೋದಿಲ್ಲ. ಅಷ್ಟೊತ್ತಿಗೆ ಯಾರಾದರೂ ಕಸ್ಟಮರ್ ಬಂದೇ ಬರ್ತಾರೆ. ಹಾಗೆ ಒಂದು ಕಸ್ಟಮರ್ಸ್ ಬಂದರು, ಅವ್ರನ್ನ ಅಟೆಂಡ್ ಮಾಡಿಬಿಟ್ಟು ಆಮೇಲೆ ಒಬ್ಬರಿಗೆ ಪಾರ್ಸಲ್ ಹಾಕಬೇಕಿತ್ತು ಸ್ಪೇರ್ಸ್. ಅದರಲ್ಲಿ ಒಂದೆರಡು ಐಟಮ್ನ ಹುಡುಕಿ ತೆಗೆದು ಅವ್ರ ಹತ್ರ ಕಾಲ್ ಮಾಡಿ ಗಾಡಿ ಬರುತ್ತಂತೆಲ್ಲ ಕೇಳಿ ಅವ್ರಿಗೂ 2 ಐಟಮ್ನ ತೆಗೆದಿಟ್ಟೆ. ಗಾಡಿ ಬಂದಮೇಲೆ ಕೊಡೋದಂತ. ಮತ್ತು ಗಂಟೆ ನೋಡಿದ್ರೆ 11:45. ಅದು ಚಹಾ ತಿಂದಾಗಲಿ ನೋಡಿ, ಚಹಾ ಕುಡ್ದಾಗಿದೆ, ಇದು ತಿಂದೇ ಆಗಲಿಲ್ಲ. ಮತ್ತು ಸ್ವಲ್ಪ ಕಸ್ಟಮರ್ಸ್ ಬಂದರು ಸ್ಪೇರ್ಸಿಗೆ. ನೋಡಿ ಚೀಟಿಲೆಲ್ಲ ಬರ್ಕೊಂಡಿದ್ದೀನಿ, ನಿಮಗೆ ಗ್ಯಾರಂಟಿ ಅರ್ಥ ಆಗೋಲ್ಲ, ನನಗೂ ಅರ್ಥ ಆಗೋ ರೀತಿ ಬರ್ಕೊಂಡಿದ್ದೀನಿ. ಸ್ವಲ್ಪ ಒಂದೊಂದು ಅಕ್ಷರ ಅರ್ಥ ಆದರೆ ಸಾಕು ಅಂತ ಅವ್ರಿಗೆಲ್ಲ ತೆಗೆದುಕೊಟ್ಟು ಅವ್ರು ಹೋದಾದ್ಮೇಲೆ ನೋಡಿ ಇದು ಪರಿಸ್ಥಿತಿ. ಮತ್ತು ಶಾಪಿಗೆ ಬೆಳಿಗ್ಗೆ ಹೇಗೆ ಬಂದೆ ಹಾಗೆ ಆಗಿದೆ. ಅದನ್ನೆಲ್ಲ ಮತ್ತೆ ಪುನಃ ಕ್ಲೀನ್ ಮಾಡಿ. ತಲೆನೋವು ಆಗ್ತಾಯಿತ್ತು ಸ್ವಲ್ಪ, ತುಂಬಾ ತಲೆನೋವು ನನಗೆ ಈಗ ಹೆಚ್ಚೆಚ್ಚು. ಅಲ್ಲಿ ನೋಡಿ ಇದು ಸೇಫ್ ಕೇರ್ ಅಂತ ರೋಲ್ ಆನ್. ಇದು ನನಗೆ ತುಂಬ ಖುಷಿಯಾಗಿದೆ, ಒಂಥರ ಹಚ್ಕೊಂಡು ಕೂಡಲೇ ರಿಲೀಫ್ ಆಗಿಬಿಡುತ್ತೆ. ಅದಕ್ಕೆ ಸ್ವಲ್ಪ ಕುತ್ತಿಗೆ ಹಿಂಭಾಗ ಆಗಿರ್ಬೋದು, ಮತ್ತು ಸ್ವಲ್ಪ ತಲೆಗೂ ಹಚ್ಕೊಂಡೆ. ಸ್ವಲ್ಪ ಮುಂದೆ ಕಸ್ಟಮರ್ಸ್ ಎಲ್ಲ ಇದ್ದರು, ನನಗೆ ಸರಿಯಾಗಿಲ್ಲ ಹಚ್ಕೊಳ್ಳಿಕ್ಕೆ. ಹಾಗಾಗಿ ಅವ್ರನ್ನ ನೋಡಿಕೊಂಡು ಅವ್ರು ಆ ಕಡೆ ನೋಡಿ ಕೂಡಲೇ ಹಚ್ಕೊಳ್ತಾ ಇದ್ದೆ, ಯಾಕಂದರೆ ಮೊಬೈಲಲ್ಲಿ ವೀಡಿಯೋ ಸಹ ಮಾಡ್ತಾಯಿದ್ದೆ ಅಲ್ವ. ನನ್ನದೆಲ್ಲ ವ್ಲಾಗ್ ಯಾವಾಗ ಫಸ್ಟ್ ಟೈಮ್ ಮಾಡೋದ್ರಿಂದ ನನಗೆ ಅಷ್ಟೇನು ಒಂದು ಸ್ವಲ್ಪ ಭಯ ಥರ ಆಗುತ್ತೆ, ಏನಾದರೂ ಹೇಳ್ತಾರಾ ಅಂತ. ನನಗೆ ನೀವೆಲ್ಲ ಸಪೋರ್ಟ್ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ, ಯಾಕಂದರೆ ನಾನು ಇವಾಗ ಮೊದಲೇ ಹೆಜ್ಜೆ ಇಡ್ತಾಯಿದ್ದೀನಿ ಅಷ್ಟೇ. ನನ್ನ ಮೊದಲೇ ಹೆಜ್ಜೆ ಎಲ್ಲ ಒಂದು ಉತ್ತಮ ಆಗಬೇಕಂದ್ರೆ ನಿಮ್ಮ ಸಪೋರ್ಟೆಲ್ಲ ನನಗೆ ಬೇಕು. ಹಾಗೆ ಮಧ್ಯಾಹ್ನ ಆಯಿತು, ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ರಷ್ಟಲ್ಲಿದ್ದಾಗ ಊಟ ಮುಗಿಸ್ಕೊಂಡೆ ನಾನು. ಆಮೇಲೆ ಗಂಟೆ ನೋಡಿ 2:08. ಇಷ್ಟೊತ್ತಿಗೆ ಒಂದೆರಡು ಕಸ್ಟಮರ್ಸ್ ಇದ್ದರು ಅಷ್ಟೇ, ಅದನ್ನು ಅವ್ರು ನೋಡ್ಕೊಳ್ತಾ ಇದ್ದರು. ಅದನ್ನು ಸ್ವಲ್ಪ ಹೊತ್ತು ಕೂತ್ಕೊಂಡೆ. ನನಗೆ ಯಾವಾಗಲೂ ಅಷ್ಟೇ ಇವಾಗ ಒಂದು ಸ್ವಲ್ಪ ಬೋರ್ನಂತ ಆದರೆ ಲ್ಯಾಪ್ಟಾಪಲ್ಲಿ ಯೂಟ್ಯೂಬ್ ಇಡೋದು, ಅಂದರೆ ಸಾಂಗ್ ಏನಾದರೂ ಇಟ್ಟು ಸುಮ್ಮನೆ ಸಾಂಗ್ ಕೇಳೋದು. ನಾನು ಹೈಯೆಸ್ಟ್ ಇರೋದೇ ಡಿ ಬಾಸ್ ಸಾಂಗ್. ನೀವೇನು ಅಂದ್ಕೊಳ್ಬೇಡಿ ಡಿ ಬಾಸ್ ಸಾಂಗ್ ಆ ಥರ ಈ ಥರ ಅಂತ ಹೇಳ್ತಾಳೆ ಅಂತ. ಐ ಲವ್ ಡಿ ಬಾಸ್. ನನಗೆ ಡಿ ಬಾಸ್ ಅಂತ ತುಂಬ ಅಂದರೆ ತುಂಬಾ ಇಷ್ಟ. ನಾನೀಗ ಇಡೋ ಸಾಂಗನ್ನು ಒಂದೆಷ್ಟು ಸಲ ಕೇಳಿದ್ದೀನಿ ಅಂತಿಲ್ಲ. ನನ್ನ ಮೊಬೈಲ್ ನೀವು ಚೆಕ್ ಮಾಡ್ತೀನಿ ಅಂದರೆ ಗ್ಯಾರಂಟಿ ಒಮ್ಮೆ ಕಮೆಂಟ್ ಮಾಡಿ ನೋಡಬೇಕಂದ್ರೆ ನನ್ನ ಮೊಬೈಲ್ ಡಿ ಬಾಸ್ ಸಾಂಗ್ ವೀಡಿಯೋಸ್ ಅದೇ ಬರ್ತಾ ಇರುತ್ತೆ. ಹಾಗೆ ಅದನ್ನು ಕೇಳ್ತಾ ನನ್ನ ಕೆಲಸಗಳನ್ನು ಮಾಡ್ತಾಯಿದ್ದೆ. ಸಂಜೆ ಆಯಿತು, ಆವಾಗ ಸ್ವಲ್ಪ ಕಾಫಿ ಅಂದರೆ ಚಹಾ ಬಂತು. ಚಹಾನ ಕುಡಿದು ನೋಡಿ ಗಂಟೆ ಇವಾಗ 5:37. ನನಗೆ ಅಲ್ಲಿ 17:37 ಅಂತ ನಮ್ಮೊಮ್ಮೆ ಹೇಳಲಿಕ್ಕೆ ಕಷ್ಟ ಆಗುತ್ತೆ.
ಆಮೇಲೆ ತುಂಬಾ ಅಂದರೆ ಇವತ್ತು ಲೇಟ್ ತುಂಬಾ ಆಗಿತ್ತು. ಮನೆಗೆ ನೋಡಿ ತುಂಬಾ ಕತ್ತಲು, ಒಂದು 7 ಗಂಟೆ ಆಯಿತು ಮನೆ ತಲುಪೋಷ್ಟರಲ್ಲಿ. ಅಮ್ಮನ ಸ್ವಲ್ಪ ಏನು ಬೈಗುಳ ಸಿಕ್ಕಿತ್ತು. ಆಮೇಲೆ ತುಂಬಾ ಹಸುವಾಗಿ ಕೆಲಸ ಹೆಚ್ಚಿದ್ರಿಂದ ಅಮ್ಮ ಟೊಮೆಟೊ ಸಾರು, ನಮ್ಮ ಕಡೆ ಟೊಮೆಟೊ ಸಾರು ಅಂತ ಹೇಳ್ತೀವಿ, ನಿಮ್ಮ ಕಡೆ ಏನಂತ ಹೇಳ್ತೀರಾ ಅಂತ ಹೇಳಿ, ಗೊಜ್ಜು ಅಂತೀರ ನನಗೆ ಗೊತ್ತಿಲ್ಲ. ಅದನ್ನು ನಾವು ತಿಂದೆ. ನೋಡಿ ನನ್ನ ಮುಖನ ಸುಮ್ಮನೆ ನೋಡ್ತಾ ಇದೆ ವಿಡಿಯೋದಲ್ಲಿ ಹೇಗಾಗಿದೆ ಅಂತ. ಈ ಕೆಲಸನೂ ಬೇಡ ಏನೂ ಬೇಡ ಅಂತ ಆಗುತ್ತೆ. ಸ್ವಲ್ಪ ನೋಡೋ ಟಿ ವಿಲಿ ನಮ್ಮ ಡಿ ಬಾಸ್ ಸಾಂಗ್ ಬಂತು. ಅದು ಸಹ ರಾಬರ್ಟ್ ಮೂವಿದ್ದು. ನನಗೆ ಪಕ್ಕ ಮೂವಿ ಹೆಸರು ನೆನಪಿರುತ್ತೆ. ನಾನು ಮೂವಿನ ಒಂದು 2-3 ಸಲ ನೋಡಿದ್ದೀನಿ ಅಷ್ಟೇ. ನಾನು ಬಂದ ಕೂಡಲೇ ಹಸಿವಾಗ್ತಂತ ಊಟ ಮಾಡೋದ್ರಿಂದ ನನಗೆ ಅಷ್ಟೇನು ಹಸಿವಾಗ್ತಿರಲಿಲ್ಲ. ಅದರಿಂದ ನಾನು ಹಾಲು ಕುಡಿದು ನೀನು ಮಲಗೋಷ್ಟರಲ್ಲಿ ನೋಡಿ ನನಗೆ ಈ ಬುಕ್ ಸಿಕ್ತು. ಇದು ನನ್ನ ಪ್ರೈಮರಿ ನೆನಪು ನನಗೆ ಹಾಗೆ ಕಣ್ಣು ಮುಂದೆ ತರಿಸೋ ಥರ. ನಾವು ಈ ಬುಕ್ಕಿಗೋಸ್ಕರ ಎಷ್ಟು ಬೇಗ ಎದ್ದು ಹೋಗ್ತಿದ್ವಿ ಗೊತ್ತಾ, ಬೆಳಿಗ್ಗೆ ಸುಮ್ಮನೆ ಹೋಗೋದು. ಅಂದರೆ ನಮಗೇನೋ ಒಂದು ಇಂಟ್ರೆಸ್ಟ್ ಆ ಟೈಮಲ್ಲಿ ಈ ಥರ ಬುಕ್ ಎಲ್ಲ ತೊಗೊಳ್ಳಿಕ್ಕೆ. 10 ರೂಪಾಯಿ 20 ರೂಪಾಯಿ ಏನೋ ಇತ್ತು ಆ ಟೈಮಲ್ಲಿ. ನೋಡಿ ಇದರಲ್ಲಿ ನನ್ನ ಹೆಸರು ಇದೆ, ಮಧುಶ್ರೀ ಅಂತ. ಒಂಥರ ಖುಷಿ ಆಗ್ತದ್ರಲ್ಲಿ ಒಂದೊಂದು ಒಳ್ಳೊಳ್ಳೆ ಲೈನ್ಸ್ ಆಗ್ಬೋದು, ಕತೆ ಸ್ಟೋರೀಸ್, ಏನು ಒಂಥರ ಕತೆ ಸ್ಟೋರೀಸ್ ಒಂದೇ, ಆದರೆ ಎಲ್ಲ ಇದರಲ್ಲಿದೆ. ಸ್ವಲ್ಪ ಏನು ಜನರಲ್ ನಾಲೆಜ್ ಎಲ್ಲ ಕ್ವಶನ್ಸ್ ಎಲ್ಲ ಇದರಲ್ಲಿದೆ. ಸುಮ್ಮನೆ ಏನಾದರೂ ಬೋರ್ ಆದಾಗ ನಾನು ಓದ್ತೀನಿ. ನೋಡಿ ಊಟ ಕೊಟ್ಟವನ, ಇದು ನನ್ನ ಫೇವ್ರೆಟ್, ಆಲ್ ಟೈಮ್ ಫೇವ್ರೆಟ್ ಸ್ಟೋರಿ ಆಗಿರುತ್ತೆ. ಇದರಲ್ಲಿ ಅಜ್ಜಿ ಮೊಮ್ಮಗನ ಬರ್ತ್ಡೇನ ಮಾಡ್ತಾಳೆ. ಅಂದರೆ ಹೇಗೆ ಅವಳು ಏನು ಗಿಡಗಳನ್ನು ಬೆಳೆಸ್ತಾಳೆ, ಆ ಗಿಡಗಳ ಬಳಿ ಕೇಳಿ ಏನೋ ಒಂಥರ ಅಡುಗೆ ಎಲ್ಲ ಮಾಡಿ ಮೊಮ್ಮಗನ ಬರ್ತ್ಡೇನ ಮಾಡ್ತಾಳೆ. ನನಗೆ ಆ ಸ್ಟೋರಿ ಅಂತೂ ತುಂಬ ಅಂದರೆ ತುಂಬಾ ಇಷ್ಟ. ನಾನೊಂದು 2-3 ಸಲ ಇದನ್ನು ಓದಿದ್ದೀನಿ. ಆಮೇಲೆ ಇದನ್ನು ನೋಡಿ ಮಲ್ಕೊಂಡೆ. ಗುಡ್ ನೈಟ್, ಶುಭರಾತ್ರಿ. ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮಾಡಿ. ಥ್ಯಾಂಕ್ ಯು.